ಇನ್ನು ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ರಿಫಾರ್ಮ್ಸ್ ತರಬೇಕಾದಂಥ ಅನಿವಾರ್ಯತೆ ಇದೆ. ಮಕ್ಕಳು ಹಾಕಿರುವಂಥ ಪ್ರೆಷರ್ ಆ ಮಟ್ಟಿಗೆ ಕೇಂದ್ರ ಸರ್ಕಾರದ ಮೇಲಿದೆ. ಆಮೇಲೆ ಕೇಂದ್ರ ಸರ್ಕಾರವು ಕೂಡ ನಿಧಾನವಾಗಿ ಸಮಸ್ಯೆ ಏನಾಗಿತ್ತು ಅನ್ನೋದನ್ನ ಅರ್ಥಕೊಂಡಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಮುಂದೆ ಆಗಬಹುದಾದಂಥ ಬದಲಾವಣೆಗಳು ಏನು ಅನ್ನೋದ್ರ ಕಡೆಗೆ ಗಮನ ಕೊಡ್ತಾ ಇದೆ. ನೋಡಿ, ಆ ಕಾರಣಕ್ಕಾಗಿಯೇ ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಟಾಸ್ಕ್ ಫೋರ್ಸ್ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇಂತಹದೊಂದು ನಿರ್ಧಾರಕ್ಕೆ ಇವತ್ತು ಬಂದಿದ್ದಾರೆ. ಅಧಿಕೃತವಾಗಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಖುದ್ದು ಪ್ರಧಾನಿ ಅವರೇ ಬಂದು ಅದನ್ನು ಹೇಳ್ಕೊಂಡಿದ್ದಾರೆ ಕೂಡ. ಬನ್ನಿ, ಏನ್ ಹೇಳಿದ್ದಾರೆ ಪ್ರಧಾನಿ ಹಾಗಾದ್ರೆ. फ्रेंड्स, विद्यार्थियों के भविष्य के लिए भारत सरकार लगातार अनेकविध कदम उठा रही है। जिन लोगों ने विद्यार्थियों के भविष्य के साथ खिलवाड़ किया वे जेलों में सड़ रहे हैं। हमने फास्ट ट्रैक कोर्ट बना चुके हैं। हम कल पार्लियामेंट के अंदर भी कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं। लेकिन हमें भविष्य के लिए सोचना है। हमारी परीक्षा पद्धति विश्वस्त हो, हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज़्यादा अब टेक्नोलॉजी का उपयोग हो। इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकनी जी के नेतृत्व में एक हाई पावर टास्क फोर्स बनाने का निर्णय किया है, जो एग्जामिनेशन रिफॉर्म की तरफ फोकस करेगा और जल्द से जल्द आने वाली परीक्षाओं की विश्वसनीयता को सुनिश्चित करने का काम इसके रिपोर्ट के आधार पर कर दिया जाएगा। बहुत बहुत धन्यवाद। ಹೀಗೆ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರನ್ನ ಏನು ಹೊಸ ನೂತನ ಶಿಕ್ಷಣ ಸಚಿವರನ್ನಾಗಿ ಮಾಡಿದ್ದಾಯಿತು. ಈಗ ನಮ್ಮವರೇ ನಂದನ್ ನಿಲೇಕಣಿ ಅವರು ಅವರ ನೇತೃತ್ವದಲ್ಲೇ ಒಂದು ಹೈ ಪವರ್ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡೋದಕ್ಕೆ ಪ್ರಧಾನಿ ನಿರ್ಧರಿಸಿದ್ದಾರೆ. ನೋಡ್ಬೇಕಿದೆ ಇದು ಮುಂಬರುವಂತ ಬದಲಾವಣೆಗಳಿಗೆ ಏನೇನು ಕಾರಣ ಆಗುತ್ತೆ ಈ ಟಾಸ್ಕ್ ಫೋರ್ಸ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ.